ಹಲೋ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅನ್ಕೋತೀನಿ. ಸೊ ಫ್ರೆಂಡ್ಸ್, ಏನಪ್ಪಾ ಅಂತಂದ್ರೆ ನಿನ್ನೆ ಅನಾಲಿಸಿಸ್ ವಿಡಿಯೋಲ್ಲಿ ನಾವು ಡಿಸ್ಕಸ್ ಮಾಡಿರೋ ಪ್ರಕಾರ ಸೊ ಇಂಪಾರ್ಟೆನ್ಸ್ ಲೆವೆಲ್ ಯಾವುದು ಅಪ್ ಸೈಡ್ ಅಲ್ಲಿ ಇಂಪಾರ್ಟೆಂಟ್ ಲೆವೆಲ್ಸ್ ಮಾರ್ಕ್ ಮಾಡಿದೆ, ಡೌನ್ ಸೈಡ್ ಅಲ್ಲಿ ಇಂಪಾರ್ಟೆಂಟ್ ಲೆವೆಲ್ಸ್ ನಿಮಗೆ ಹೇಳಿದೆ. ಬಟ್ ಮಾರ್ಕೆಟ್ ಏನಾಯ್ತು, ಆಕ್ಚುಲಿ ಆ ಇಂಪಾರ್ಟೆಂಟ್ ಲೆವೆಲ್ಸ್ ಯಾವ್ದು ಇದೆಯಲ್ಲ ಡೌನ್ ಸೈಡ್ 24,300, 24,267, 24,231 ಇದು ಇಂಪಾರ್ಟೆಂಟ್ ಲೆವೆಲ್ಸ್ ಏನದ ನಿನ್ನೆ ಹೇಳಿದ್ದ. ಬಟ್ ಮಾರ್ಕೆಟ್ ಏನಾಗ್ಯದ, ಯಾವುದೇ ತರದ ಇಂಪಾರ್ಟೆಂಟ್ ಲೆವೆಲ್ಸ್ಗಳೇನು ರೆಸ್ಪೆಕ್ಟ್ ಕೊಡಲ್ದೇನೆ ಯೂಸ್ ಏನದ ಗ್ಯಾಪ್ ಡೌನ್ ಓಪನ್ ಆಗ್ಯದ. ಸೊ ನಿನ್ನೆ ತರನು ಇವತ್ತು ಮಾರ್ಕೆಟ್ ಏನಾಗಿದೆ, ಗ್ಯಾಪ್ ಡೌನ್ ಓಪನ್ ಆಗ್ಯದ. ಸೊ ಗ್ಯಾಪ್ ಡೌನ್ ಓಪನ್ ಆಗೋದಾಗದು ಇಮಿಡಿಯೇಟ್ ಒಂದು ಬೌನ್ಸ್ ಬ್ಯಾಕ್ ಬಂದು, ಯಾಕೆ ಬೌನ್ಸ್ ಬ್ಯಾಕ್ ಅಂತಂದ್ರೆ ಇಲ್ಲಿ ಪ್ರೀವಿಯಸ್ ಒಂದು ಸ್ವಿಂಗ್ ಲೋ ಅದ. ಇಲ್ಲಿ ಮಾರ್ಕೆಟ್ ಓಪನ್ ಆಗಿದ್ದು 24,202 ಓಪನ್ ಆಗ್ಯದ, ರೈಟ್. ಓಪನ್ ಆಗಿ ಡೌನ್ ಸೈಡ್ ಬಂದು ಎಲ್ಲಿವರೆಗೂ ಅಪ್ಪ ಅಂತಂದ್ರೆ ಪ್ರೀವಿಯಸ್ ಸ್ವಿಂಗ್ ಅದ. ಯಾವುದು ಇದು ಹೇಳಿದೆ ನಾನು ನಿಮಗೆ ಪ್ರೀವಿಯಸ್ ಒಂದು ಇಲ್ಲೊಂದು ಸಪೋರ್ಟ್ ಝೋನ್ ಅದ ಅಂತ ಹೇಳಿದೆ. ಲೈಕ್ ಇಲ್ಲಿ ನೋಡ್ರಿ, ಇದೊಂದು ಸಪೋರ್ಟ್ ಝೋನ್ ಅದ. ಇಲ್ಲಿಂದ ಮಾರ್ಕೆಟ್ ಏನಾಗಿದೆ, ಅಪ್ಸೈಡ್ ಮೂವ್ಮೆಂಟ್ ಆಗ್ಯದ. ಸೊ ಯಾವುದೇ ತರ ಸಪೋರ್ಟ್ ಝೋನ್ಸ್ ಇರುತ್ತೆ ನೋಡಿ, ಇಲ್ಲಿ ನೋಡ್ರಿ, ಇಲ್ಲಿಂದ ಮಾರ್ಕೆಟ್ ಬಂದು ಈ ಝೋನ್ ಅಲ್ಲಿ ಬಂದು ಮಾರ್ಕೆಟ್ ಇಲ್ಲಿಂದ ಅಪ್ಸೈಡ್ ಮೂವ್ಮೆಂಟ್ ಆಗ್ಯದ. ಸೊ ಇಲ್ಲಿ ಬಂದು ಈ ತರ ಸಪೋರ್ಟ್ ರೆಸಿಸ್ಟೆನ್ಸ್ ಒಂದು ಪ್ರೀವಿಯಸ್ ವಿಡಿಯೋದಾಗ ಹೇಳಿದೆ. ಸಪೋರ್ಟ್ ಅಂದ್ರೆ ಏನು, ರೆಸಿಸ್ಟೆನ್ಸ್ ಅಂದ್ರೆ ಏನಂತೇಳಿ. ಮತ್ತೆ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಸಪೋರ್ಟ್ ಅಂದ್ರೆ ಏನು ಅಂದ್ರೆ ಮೇಲ್ಗಡೆಯಿಂದ ನೀವು ಒಂದು ಬಾಲ್ ಎಸಿತೀರಾ, ಓಕೆ. ಆ ಬಾಲ್ ಬಂದು ಗ್ರೌಂಡ್, ಇಲ್ಲೊಂದು ಗ್ರೌಂಡ್, ಇದು ಗ್ರೌಂಡ್, ಓಕೆ. ಈ ಗ್ರೌಂಡ್ ಹತ್ರ ಆ ಬಾಲ್ ಏನದ ನೋಡು, ಬಾಲ್ ಇಲ್ಲಿ ಬಂದು ಬಿದ್ದಾಗ ಏನಾಗ್ತದೆ, ಇಲ್ಲಿ ಇದು ಏನಾಗ್ತದೆ, ರಿವರ್ಸ್ ಆಗ್ತದೆ, ರೈಟ್. ಈ ಬಾಲ್ ಇಲ್ಲಿ ಬಂದು ಬೌನ್ಸ್ ಆಗ್ತದೆ. ಸೊ ಇದೇನು, ಇಟ್ ಆಕ್ಟ್ಸ್ ಆಸ್ ಎ ಸಪೋರ್ಟ್. ಸೊ ಇಲ್ಲಿಂದ ಮೇಲ್ಗಡೆ ಹೋಗ್ತದೆ, ಓಕೆ. ಐ ಹೋಪ್ ನಾ ಹೇಳಿದ ಅಂಡರ್ಸ್ಟ್ಯಾಂಡ್ ಅಲ್ಲ ಅನ್ಕೋತೀನಿ. ಇದು ಒಂದು ಗ್ರೌಂಡ್ ಅದ, ಓಕೆ. ಗ್ರೌಂಡ್ ನಾಗ ನೀವು ಏನ್ ಮಾಡ್ತೀರಿ, ಬಾಲ್ ಮೇಲ್ಗಡೆ ಎಸಿತೀರಿ. ಮೇಲ್ಗಡೆ ಅದು ತಳಗ್ ಬರ್ತೈತೆ, ಸ್ಲೋ ಅಂಡ್ ಸ್ಟಡಿ ತಳಗ್ ಬರುತ್ತೆ. ಸೊ ತಳಗ್ ಬಂದಾಗ ಇಲ್ಲಿ ಬಂದು ಬಿದ್ದಾಗ ಆ ಬಾಲ್ ಏನಾಗ್ತದ, ಬೌನ್ಸ್ ಆಗ್ತದ, ಓಕೆ. ಅದೇ ಸಪೋರ್ಟ್. ಇದಕ್ಕೆ ಏನಂತಾರ, ಸಪೋರ್ಟ್ ಅಂತಾರ, ಓಕೆ. ರೆಸಿಸ್ಟೆನ್ಸ್ ಅಂದ್ರೆ ಏನು, ರೆಸಿಸ್ಟೆನ್ಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ಮೇಲ್ಗಡೆ ಒಂದು ರೂಫ್, ರೈಟ್. ಸಪೋಸ್ ಅದೊಂದು ರೂಫ್ ಅದಂತ ತಿಳ್ಕೊರಿ. ನೀವು ತೆಳಗಡೆಯಿಂದ ಬಾಲ್ ಎಸಿತೀರಾ. ಬಾಲ್ ಎಸಿದಾಗ ಮೇಲ್ಗಡೆ ಹೋಗಿ ಏನ್ ಈ ರೂಫಿಗೆ ಟಚ್ ಆದಾಗ ಅಲ್ಲಿಂದ ಏನಾಗ್ತದೆ, ಬಾಲ್ ಮತ್ತೆ ರಿಟರ್ನ್ ಡೌನ್ ಸೈಡ್ ಬರ್ತದೆ. ಸೊ ಇಲ್ಲೇನಾಯ್ತು, ಇದು ರೆಸಿಸ್ಟ್ ಮಾಡ್ತು. ಎದಕ್ಕೆ ರೆಸಿಸ್ಟ್ ಮಾಡ್ತು, ಇಲ್ಲಿಂದ ಮೇಲ್ಗಡೆ ಹೋಗಕ್ಕೆ ರೆಸಿಸ್ಟ್ ಮಾಡ್ತು. ನೀವು ಏನ್ ಮಾಡಿರಲ್ಲ, ಈ ಬಾಲ್ ಏನ್ ಥ್ರೋ ಮಾಡಿ ನೋಡು, ಈ ಬಾಲ್ ಥ್ರೋ ಮಾಡಿದ್ದು ಈ ಸ್ಲ್ಯಾಬ್ ಟಚ್, ಸ್ಲ್ಯಾಬ್ ಮೇಲ್ಗಡೆ ಹೋಗಕ್ಕೆ ಇದು ರೆಸಿಸ್ಟ್ ಮಾಡ್ತು. ಅಲ್ಲಿಂದ ಟಚ್ ಆಗಿ ಮತ್ತೆ ತಳಗ್ ಬಂತು. ಸೊ ಮೇಲ್ಗಡೆಯಿಂದ ಬಾಲ್ ಎಸಿದಾಗ ಈ ಗ್ರೌಂಡ್ ಏನ್ ಮಾಡ್ತದ, ಇಲ್ಲಿ ಸಪೋರ್ಟ್ ಮಾಡ್ತದೆ. ಏನು ಇನ್ನು ತಳಗ್ ಹೋಗಕ್ಕೆ ಬಿಡಲ್ಲ, ಇಲ್ಲಿ ಸಪೋರ್ಟ್ ಮಾಡ್ತದೆ. ಸಪೋರ್ಟ್ ಮಾಡಿದಾಗ ಇಲ್ಲಿ ಬಂದ್ ಬಿದ್ದು ಇಲ್ಲಿಂದ ಬೌನ್ಸ್ ಆಗ್ತದೆ. ಐ ಹೋಪ್ ನಾ ನಿಮಗೆ ಹೇಳಿದ ಅಂಡರ್ಸ್ಟ್ಯಾಂಡ್ ಆಗ್ಯದ ಅನ್ಕೋತೀನಿ. ಸೊ ನಿಮ್ಗೆ ಏನೇ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ. ಮಾರ್ಕೆಟ್ ಅದೇ ತರ ಯಾವಾಗ್ಲೂ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಏನಾರ ಮಾಡ್ಕೊಂಡು ಒಂದು ಮೂವ್ಮೆಂಟ್ ಆಗ್ತದೆ. ಸೊ ಆ ಸಪೋರ್ಟ್ ರೆಸಿಸ್ಟೆನ್ಸ್ ನಾವು ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಡ್ರಾ ಮಾಡ್ಕೊಂಡು, ಎಲ್ಲಿ ಸಪೋರ್ಟ್ ಬೆಲ್ ಬಂದಾಗ ಬೈ ಮಾಡಬೇಕು, ಎಲ್ಲಿ ರೆಸಿಸ್ಟೆನ್ಸ್ ಬಂದಾಗ ನಾವು ಸೆಲ್ ಮಾಡಬೇಕು, ಅದರ ನಾವೇನದ ಅನಲೈಸ್ ಮಾಡೋದು ಅಷ್ಟೇ, ಓಕೆ. ಆ ತರ ಅನಲೈಸ್ ಮಾಡಿ ಏನದ ಟ್ರೇಡ್ ಮಾಡಬೇಕು. ಸೊ ನಿನ್ನಿಂದ ಇಂಪಾರ್ಟೆಂಟ್ ಲೆವೆಲ್ಸ್ ಅದಕ್ಕೆ ಯಾವುದೂ ರೆಸ್ಪೆಕ್ಟ್ ಮಾಡಲಿಲ್ಲ. ಮಾರ್ಕೆಟ್ ಒಂದು ಹ್ಯೂಜ್ ಗ್ಯಾಪ್ ಡೌನ್ ಓಪನ್ ಆಯ್ತು. ಸೊ ಪ್ರೀವಿಯಸ್ ಸಪೋರ್ಟಿಗೆ ರೆಸ್ಪೆಕ್ಟ್ ಕೊಟ್ಟು ಮಾರ್ಕೆಟ್ ಇಲ್ಲಿಂದ ಒಂದು ಬೌನ್ಸ್ ಬ್ಯಾಕ್ ಆಯ್ತು. ಮತ್ತೆ ಸೆಲ್ಲರ್ಸ್ ಇಲ್ಲಿ ಸೆಲ್ಲಿಂಗ್ ಮಾಡಕ್ ಟ್ರೈ ಮಾಡಿದ್ರು. ಮತ್ತೆ ಪ್ರೀವಿಯಸ್ ಸ್ವಿಂಗ್ ಲೋ ಏನಿತ್ತು ಆ ಲೋಗ್ ಬಂದು ಅಲ್ಲಿಂದ ಮತ್ತೆ ಬೌನ್ಸ್ ಬ್ಯಾಕ್ ಆಯ್ತು. ಸೊ ಮಾರ್ಕೆಟ್ ಏನದ, ಈ ಲೋ ಏನದ ಇಲ್ಲಿ ಮಲ್ಟಿಪಲ್ ಟೈಮ್ಸ್ ಟೆಸ್ಟ್ ಮಾಡಿದಾಗ ಇಲ್ಲೊಂದು ಸ್ವಲ್ಪ ವೀಕ್ ಆಯ್ತು. ಸೊ ವೀಕ್ ಆಗಿ ಮಾರ್ಕೆಟ್ ಏನದ ಈ ಪ್ರೀವಿಯಸ್ ಸ್ವಿಂಗ್ ಲೋಗಿನ ತಳಗೆ ಕಂಪ್ಲೀಟ್ ಕ್ಲೋಸ್ ಕೊಟ್ಟಿಲ್ಲ. ಸೊ ಇಲ್ಲೂ ಇದೇ ತರ ಆಗಿತ್ತು. ನಿನ್ನೆನು ಪ್ರೀವಿಯಸ್ ಡೇ ನಿಯರ್ ಬಂದು ಕ್ಲೋಸ್ ಆಗಿತ್ತು, ಇವತ್ತು ಪ್ರೀವಿಯಸ್ ಡೇ ನಿಯರ್ ಬಂದು ಕ್ಲೋಸ್ ಆಗ್ಯದ. ಸೊ ಮೋಸ್ಟ್ ಪ್ರಾಬಬ್ಲಿ ನಾಳೆನು ಏನಾಗ್ತದ, 24,000 ರೌಂಡ್ ಲೆವೆಲ್ ಅದ. ಸೊ 24,000 ರೌಂಡ್ ಲೆವೆಲ್ ಅಂದ್ರೆ ಏನು, ಇದು ಆಕ್ಟ್ಸ್ ಆಸ್ ಎ ಸಪೋರ್ಟ್. ಇಫ್ ಇನ್ ಕೇಸ್ ಮಾರ್ಕೆಟ್ ಲೈಟ್ ಗ್ಯಾಪ್ ಡೌನ್ ಒಂದು 150 ಪಾಯಿಂಟ್ಸ್ 100 ಪಾಯಿಂಟ್ಸ್ ಏನಾದ್ರು ಗ್ಯಾಪ್ ಡೌನ್ ಓಪನ್ ಆಯ್ತು, 24,400 ರೌಂಡ್ ಲೆವೆಲ್ಗೆ ಬಂದು ಇಲ್ಲಿಂದ ಬೌನ್ಸ್ ಬ್ಯಾಕ್ ಆಗ ಪ್ರಾಬಬಿಲಿಟಿ ಏನದ ನಾಳಿಂದ ಅದ. ಸೊ ಅದು ಇಟ್ಸ್ ಆಲ್ ಡಿಪೆಂಡ್ಸ್ ಅಪಾನ್ ದ US ಮಾರ್ಕೆಟ್, US ಮತ್ತೆ ಇರಾನ್ ಏನದ ವಾರ್ ಡಿಸ್ಪ್ಯೂಟ್ ಅದಲ್ಲ, ಅದ್ರ ಬೇಸಿಸ್ ಮೇಲೆ ಅದ. ಇಫ್ ಇನ್ ಕೇಸ್ ಏನಾರ ಪಾಸಿಟಿವ್ ಸಿನಾರಿಯೋ ಬಂತು, ಅದ್ರ ಮೇಲೆ ಏನದ ನಮ್ದು ಏನದ ಮಾರ್ಕೆಟ್ ಇಂದ ಅಪ್ ಸೈಡ್ ಮೂವ್ಮೆಂಟ್ ಆಗ ಪ್ರಾಬಬಿಲಿಟಿ ಏನದ ಕಾಣಿಸ್ತದೆ. ಇಫ್ ಇನ್ ಕೇಸ್ ಆಗಿಲ್ಲ ಅಂತಂದ್ರೆ ಡೌನ್ ಸೈಡ್ ಬಂದು ಇಲ್ಲಿ 24,000 ರೌಂಡ್ ಲೆವೆಲ್ ಸಪೋರ್ಟ್ ಮಾಡಿ ಇಲ್ಲಿಂದ ಸ್ಲೋ ಅಂಡ್ ಸ್ಟಡಿ ಮಾರ್ಕೆಟ್ ಇಂದ ಅಪ್ ಸೈಡ್ ಮೂವ್ಮೆಂಟ್ ಆಗ್ಬಹುದು. ಇವತ್ತಿನ ದಿನ IT ಸೆಕ್ಟರ್ ಕಂಪ್ಲೀಟ್ ಆಗಿ ವೀಕ್ ಇತ್ತು. ಆಮೇಲೆ HDFC ಬ್ಯಾಂಕ್, ICICI ಬ್ಯಾಂಕ್, ಇನ್ಫೋಸಿಸ್ ಬ್ಯಾಂಕ್ ಇದ್ರಾಗ ಏನದ ಹೆವಿ ಸೆಲ್ಲಿಂಗ್ ಏನಾದ್ರು ಬಂದದ. ಸೊ ಇದು ನಿಫ್ಟಿ 50 ಇಂಡೆಕ್ಸ್ ಏನಪ್ಪಾ ಅಂತಂದ್ರೆ ಮೇಜರ್ ಸಪೋರ್ಟ್ಸ್ ಕೊಡ್ತಾರೆ. ಯಾವುದು HDFC ಬ್ಯಾಂಕ್, ICICI ಬ್ಯಾಂಕ್, ಇನ್ಫೋಸಿಸ್ ಬ್ಯಾಂಕ್ ಇವೆಲ್ಲ ಒಂದು ಇಂಪಾರ್ಟೆಂಟ್, ಇವೆಲ್ಲ ಇಂಪಾರ್ಟೆಂಟ್ ಕೊಡ್ತಾವೆ. ಇಂಪಾರ್ಟೆಂಟ್ ಇದ್ರದ್ದು ರಿಯಾಕ್ಷನ್ಸ್ ಇರದ ಇಂಡೆಕ್ಸ್ ಮೇಲೆ ಇಂಪಾರ್ಟೆಂಟ್ ಅದ. ಯಾಕಪ್ಪ ಅಂತಂದ್ರೆ ಅದು ಹೆವಿ ವೇಟೇಜ್ ಅದ ಇಂಡೆಕ್ಸ್ ಮೇಲೆ. ಸೊ ಅವೆಲ್ಲ ನೆಗೆಟಿವ್ ಆಗಿತ್ತು. ಸೊ ಹಂಗಾಗಿ ಮಾರ್ಕೆಟ್ ಏನಂದ್ರೆ ನೆಗೆಟಿವ್ ಇತ್ತು. ಮಾರ್ಕೆಟ್ ಏನ್ ಮಾಡಲ್ತಪ್ಪ ಅಂತಂದ್ರೆ ಬೌನ್ಸ್ ಅಂದ್ರೆ ಸೆಲ್ ಆನ್ ಬೌನ್ಸ್ ಅಂದ್ರೆ ಮಾರ್ಕೆಟ್ ಸೆಲ್ಲಿಂಗ್ ಆಗ್ಬೇಕಂತ ಇದು ಮಾಡಲ್ತ, ಅದ್ರ ಮೇಲೆ ಬಯರ್ಸ್ ಬಂದು ಇಲ್ಲಿ ಬೈ ಮಾಡ್ತಾರೆ. ಸೊ ಸೆಲ್ ಆನ್ ಬೌನ್ಸ್, ಓಕೆ.
ರೈಟ್ ಆ ತರ ಆಗ್ಲತ್ತದ. ಸೊ ವೀಕ್ ಸ್ಟ್ರಕ್ಚರ್ ಇತ್ತು ಕಂಪ್ಲೀಟ್. ಆಮೇಲೆ ಇವತ್ತಿನ ದಿನ ಏನಂತ ಕಂಪ್ಲೀಟ್ ಒಂಥರ ಇಲ್ಲಿ ನೋಡ್ರಿ ಯಾವುದೇ ಒಂದು ಸ್ವಲ್ಪ ಮೂವ್ಮೆಂಟ್ ಆಗಿಲ್ಲ. ಫಸ್ಟ್ ಹಾಫ್ ಅಲ್ಲಿ ಏನ್ ಮೂವ್ಮೆಂಟ್ ಬಂತು, ಶಾರ್ಪ್ ಅಪ್ ಸೈಡ್ ಮೂವ್ಮೆಂಟ್ ಆಗಿ ಮತ್ತೆ ಡೌನ್ ಸೈಡ್ ಮೂವ್ಮೆಂಟ್ ಆಯ್ತು. ಈ ಮೂವ್ಮೆಂಟ್ ಏನಾದ್ರು ಕ್ಯಾಪ್ಚರ್ ಮಾಡಿದ್ರೆ ಅಂತಂದ್ರೆ ನಮಗೆ ಈ ಮೂವ್ಮೆಂಟ್ ಏನಾದ್ರು ಕ್ಯಾಪ್ಚರ್ ಮಾಡಿದ್ರೆ ಒಳ್ಳೆ ಒಂದು ಪ್ರಾಫಿಟ್ ನಮಗೆ ಇಲ್ಲಿ ನಾವು ಮಾಡ್ಕೋಬಹುದಿತ್ತು. ಓಕೆ, ಅದಾದ್ಮೇಲೆ ಮಾರ್ಕೆಟ್ ಏನೋ ಕಂಪ್ಲೀಟ್ ಆಗಿ ಸೈಡ್ ವೇಸ್ ಆಯ್ತು. ಸೊ ಸೇಮ್ ನಿನ್ನೇನು ಅದೇ ತರ ಆಗಿತ್ತು. ಮಾರ್ಕೆಟ್ ಒಂದು ಸೆಲ್ಲಿಂಗ್ ಝೋನ್ ಅಲ್ಲಿ ಸೆಲ್ಲಿಂಗ್ ಬಂತು, ಆಮೇಲೆ ಇಮಿಡಿಯೇಟ್ ಫುಲ್ ಬ್ಯಾಕ್ ಬಂತು, ಸೈಡ್ ವೇಸ್ ಆಗಿ ಮಾರ್ಕೆಟ್ ಏನದ ಪ್ರೀವಿಯಸ್ ಡೇಗೆ ಏನದ ಪ್ರೀವಿಯಸ್ ಡೇ ಕ್ಲೋಸಿಂಗ್ ಏನಿತ್ತಲ್ಲ ಅದೇ ಝೋನಿಗೆ ಏನದ ಮಾರ್ಕೆಟ್ ಕ್ಲೋಸ್ ಆಯ್ತು. ಸೊ ಇವತ್ತು ಮಾರ್ಕೆಟ್ ಅದೇ ತರ ಆಗ್ಯದ. ಒಂದು ಗ್ಯಾಪ್ ಡೌನ್ ಓಪನ್ ಆಯ್ತು, ಶಾರ್ಪ್ ಅಪ್ಸೈಡ್ ಮೂವ್ಮೆಂಟ್ ಆಯ್ತು, ಮತ್ತೆ ಇಮಿಡಿಯೇಟ್ ಫುಲ್ ಬ್ಯಾಕ್ ಆಯ್ತು, ಮತ್ತೆ ಅಪ್ಸೈಡ್ ಮೂವ್ಮೆಂಟ್ ಆಗಿ ಮತ್ತೆ ಇಮಿಡಿಯೇಟ್ ಏನದ ಅದೇ ಝೋನಿಗೆ ಏನದ ಮಾರ್ಕೆಟ್ ಕ್ಲೋಸ್ ಆಗ್ಯದ. ಬಟ್ ಯಾವುದೇ ತರದ ಒಂದು ಒನ್ ಸೈಡ್ ಮೂವ್ಮೆಂಟ್ ಸಿಕ್ಕಿಲ್ಲ. ಸೊ ಅಂದ್ರೆ ಒಂದು ಸೈಡ್ ಲೈಕ್ ಸೈಡ್ ವೇಸ್ ಟು ಡೌನ್ ಸೈಡ್ ಮೂವ್ಮೆಂಟ್ ಇತ್ತು. ರೈಟ್, ಟುಮಾರೋ ಏನಾಗ್ತಪ್ಪ ಅಂತಂದ್ರೆ ಇಂಪಾರ್ಟೆಂಟ್ ಕೀ ಲೆವೆಲ್ಸ್ ಅದ. ಯಾವ್ದಾವ್ದು ಇಂಪಾರ್ಟೆಂಟ್ ಕೀ ಲೆವೆಲ್ ಯಾವ್ದು 24,400 ಇದೊಂದು ರೌಂಡ್ ಲೆವೆಲ್ ಅದ. ಸೊ ಇಟ್ಸ್ ಎ ಮೇಜರ್ ಸಪೋರ್ಟ್. ಇದು ಇಫ್ ಇನ್ ಕೇಸ್ ಇಲ್ಲಿ ಸಪೋರ್ಟ್ ಏನಾದ್ರು ಓಪನ್ ಆಯ್ತು ಅಂದ್ರೆ ಇಲ್ಲಿ ಒಂದ್ಸಲ ಅಪ್ಸೈಡ್ ಮೂವ್ಮೆಂಟ್ ಇಲ್ಲಿ ಯಾವ ತರ ಆಗಿದೆ ನೋಡ್ರಿ. ಇವತ್ತು ಇಲ್ಲಿ ಯಾವ ತರ ಆಗಿದೆ ನೋಡಿ, ಸೇಮ್ ಅದೇ ಇಲ್ಲಿ ಗ್ಯಾಪ್ ಡೌನ್ ಏನೋ ಓಪನ್ ಆಯ್ತು ಅಂದ್ರೆ ಇಲ್ಲೊಂದು ಏನದ ಗ್ರೀನ್ ಕ್ಯಾಂಡಲ್ ಮಾಡಿ ಸ್ಲೋ ಅಂಡ್ ಸ್ಟಡಿ ಈ ಲೆವೆಲ್ಸ್ ಟೆಸ್ಟ್ ಮಾಡಿ ಬೌನ್ಸ್ ಬೇಕಾಗಿ ಇದೇ ತರ ಈ ಝೋನ್ ಅಲ್ಲಿ ಟ್ರೇಡ್ ಮಾಡಬಹುದು. ಇಫ್ ಇನ್ ಕೇಸ್ ಒಂದು ಒಳ್ಳೆ ನ್ಯೂಸ್ ಬಂತು ಅಥವಾ ಗುಡ್ ನ್ಯೂಸ್ ಅಥವಾ ಬ್ಯಾಡ್ ನ್ಯೂಸ್ ಬಂತಂದ್ರೆ ಮಾರ್ಕೆಟ್ ಕಂಟಿನ್ಯೂಸ್ ಸೆಲ್ಲಿಂಗ್ ಸೈಡ್ ಹೋಗ್ತದೆ. ಗುಡ್ ನ್ಯೂಸ್ ಇತ್ತು ಮಾರ್ಕೆಟ್ ಕಂಟಿನ್ಯೂಸ್ ಅಪ್ಸೈಡ್ ಮೂವ್ಮೆಂಟ್ ಆಗ್ತದೆ. ರೈಟ್, ಇದು ಇಂಪಾರ್ಟೆಂಟ್ ಲೆವೆಲ್ಸ್ ಇದು. ಸೊ 24,300 ಏನದ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಅದ. ಯಾವುದು 24,300 ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಅದ. 24,000 ಏನದ ಸೈಕಾಲಜಿಕಲ್ ಲೆವೆಲ್ ಅದ. ಅಂಡ್ ಇಫ್ ಇನ್ ಕೇಸ್ ಇದು ಏನಾದ್ರು ಬ್ರೇಕ್ ಆಯ್ತು ಅಂತಂದ್ರೆ ಒಂದು ಪ್ಯಾನಿಕ್ ಸೆಲ್ಲಿಂಗ್ ಆಗ ಪ್ರೊಬಬಿಲಿಟಿ ಏನದ ನಮಗೆ ಇಲ್ಲಿ ಕಾಣಿಸ್ಕೋತದ. ರೈಟ್, 24,300 ಒಂದು ಏನದ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಅದ. ರೈಟ್, ಇಲ್ಲಿ ಸಸ್ಟೈನ್ ಇಲ್ಲಿವರೆಗೂ ಮಾರ್ಕೆಟ್ ಏನಾದ್ರು ಗ್ಯಾಪ್ ಅಪ್ ಓಪನ್ ಆಗಿ ಇಲ್ಲಿ ಬಂದು ಇದ್ರ ಮೇಲ್ಗಡೆ ಬ್ರೇಕ್ಔಟ್ ಆಗಿ ಇಲ್ಲಿ ಮೇಲ್ಗಡೆ ಏನಾದ್ರು ಸಸ್ಟೈನ್ ಆಯ್ತು ಅಂದ್ರೆ ಇಲ್ಲೇ ಒಂದು 15 ಮಿನಿಟ್ಸ್ ಟು ಒಂದು ಹಾಫ್ ಅನ್ ಅವರ್ ಇಲ್ಲೇ ಮಾರ್ಕೆಟ್ ಟ್ರೇಡ್ ಮಾಡ್ತು ಅಂತಂದ್ರೆ ನಮ್ಗೆ ಏನದ ಮತ್ತೆ 24,350 24,400 ಈ ಅಪ್ಸೈಡ್ ಲೆವೆಲ್ಸ್ ಗಳು ಏನದ ಟಚ್ ಆಗ ಪ್ರೊಬಬಿಲಿಟಿ ಏನದ ನಮಗೆ ಇಲ್ಲಿ ಕಾಣಿಸ್ತದ. ರೈಟ್, ಐ ಹೋಪ್ ನಾ ಹೇಳಿದ್ ನಿಮ್ಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ಯದ ಅನ್ಕೋತೀನಿ. ಸೊ ನಾನ್ ಮಾಡ್ಕೊಡ್ತಿರೋ ನಾಲೆಜ್ ನಿಮ್ಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ಲತ್ತಿತ್ತಂದ್ರೆ ಪ್ಲೀಸ್ ಒಂದು ವಿಡಿಯೋಗೆ ಲೈಕ್ ಮಾಡ್ರಿ, ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ. ರೈಟ್, ಸಬ್ಸ್ಕ್ರೈಬ್ ಮಾಡಿದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ಎಲ್ಲ ನಿಮ್ಮ ಫ್ರೆಂಡ್ಸಿಗೂ ಏನಾದ್ರೆ ಸಜೆಸ್ಟ್ ಮಾಡ್ರಿ. ಸೊ ದಟ್ ಯಾರಿಗೆ ಮಾರ್ಕೆಟ್ ಅಲ್ಲಿ ಇಂಟ್ರೆಸ್ಟ್ ಇತ್ತು, ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇತ್ತು, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಥವಾ ಇಂಡೆಕ್ಸ್ ಅಲ್ಲಿ ಆಪ್ಷನ್ಸ್ ಟ್ರೇಡ್ ಮಾಡಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಸೊ ದಟ್ ನಾನು ಕೊಡ್ತಿರೋ ಒಂದು ಅನಾಲಿಸಿಸ್ ಅವರಿಗೆ ಒಂದು ಸ್ವಲ್ಪ ಹೆಲ್ಪ್ಫುಲ್ ಆಗ್ತದೆ ಅಂತೇಳಿ ನಾನು ಹೇಳ್ತೀನಿ ಫ್ರೆಂಡ್ಸ್. ಸೊ ಪ್ಲೀಸ್ ನಿಮ್ಮ ಫ್ರೆಂಡ್ಸಿಗೂ ಎಲ್ಲ ಸಜೆಸ್ಟ್ ಮಾಡ್ರಿ. ನನ್ನ ವಿಡಿಯೋಗೆ ಏನಾದ್ರು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಹಿಟ್ ದ ಬೆಲ್ ಐಕಾನ್ ವಿತೌಟ್ ಮಿಸ್. ಸೊ ದಟ್ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಏನಾದ್ರು ನೋಟಿಫಿಕೇಶನ್ ಬರ್ತದೆ. ಓಕೆ ಫ್ರೆಂಡ್ಸ್, ಇದು ನಾವು ಇವತ್ತಿನ ಅನಾಲಿಸಿಸ್ ಆಗಿತ್ತು. ನೋಡೋಣ ನಾಳೆ ಯಾವ ತರ ಮೂವ್ಮೆಂಟ್ ಆಗುತ್ತೆ ಅದ್ರ ಬಗ್ಗೆ ಏನಾದ್ರು ನಾಳೆ ಡಿಸ್ಕಸ್ ಮಾಡೋಣ. ಬೈ ಫ್ರೆಂಡ್ಸ್.